ಹಬ್ಬಕ್ಕೆ ಸ್ವೀಟ್ ಮಾಡಬೇಕು ಅಂತಿದ್ರೆ ಈ ಮಿಲ್ಕ್ ಬರ್ಫಿನ ಒಂದ್ಸತಿ ಟ್ರೈ ಮಾಡಿ. ಸೇಮ್ ಬೇಕ್ರಿಲೆಲ್ಲ ಸಿಗುತ್ತಲ್ಲ ಅಷ್ಟೇ ಪರ್ಫೆಕ್ಟ್ ಆಗಿದೆ ಮತ್ತು ಸಿಂಪಲ್ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ರಕ್ಷಾ ಬಂಧನ್ಗೆ, ದಿವಾಲಿ ಟೈಮು ಇಲ್ಲಾಂದರೆ ದಸರಾ ಟೈಮಲ್ಲೆಲ್ಲ ಪರ್ಫೆಕ್ಟ್ ಸ್ವೀಟ್ ಇದು. ಒಂದ್ಸತಿ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ, ಮತ್ತೆ ಮತ್ತೆ ಮಾಡ್ತೀರಾ. ಈ ಮಿಲ್ಕ್ ಬರ್ಫಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಪ್ಯಾಕೆಟ್ ಆಗುವಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಮೆಷರ್ಮೆಂಟ್ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಕಪ್ಪಲ್ಲಿ ಮೆಷರ್ ಮಾಡಿ ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ ಈಗ 1.5 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಇದೆ ನನ್ನ ಹತ್ರ. ನೋಡಿ, ನಾನು ತೊಗೊಂಡಿದ್ದೀನಲ್ಲ ಈ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಇದೆ. ಈಗ ಅದೇ ಕಪ್ಪಲ್ಲೇ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಸ್ವೀಟ್ ಕರೆಕ್ಟಾಗಿ ಆಗುತ್ತೆ. ಮಿಲ್ಕ್ ಪೌಡರಲ್ಲೂ ಸ್ವಲ್ಪ ಸಿಹಿ ಇರುತ್ತಲ್ವ, ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಆದರೆ ಸಾಕು. ಈಗ ಸೇಮ್ ಕಪ್ಪಲ್ಲೇ 1 ಕಪ್ ಆಗುವಷ್ಟು ಹಾಲು, ಕಾಯಿಸಿಲ್ಲ ಹಸಿ ಹಾಲು, ಮಿಲ್ಕ್ ಪೌಡರು, ಸಕ್ಕರೆ, ಹಾಲು ಈ ಮೂರನ್ನು ಹಾಕಿ ಗಂಟಿಲ್ದೇ ಇರೋ ಹಾಗೆ ನೀಟಾಗಿ ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು 1 ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಗಂಟು ಮಾಡಬಾರ್ದು, ಈ ರೀತಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ಕೇಕ್ ಬ್ಯಾಟರ್ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಒಂಚೂರು ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಈಗ ಒಂದು ದಪ್ಪ ತಳೆ ಇರೋವಂಥ ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೊಂದು ಅರ್ಧ ಕಪ್ ಆಗುವಷ್ಟು ತುಪ್ಪ, ನೀವು ಕಪ್ ಮೆಷರ್ಮೆಂಟಲ್ಲೇ ತೊಗೊಬೋದು. ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ನಾವೀಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಬ್ಯಾಟರ್ನೆಲ್ಲ ನೀಟಾಗಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಸ್ವಲ್ಪ ತುಪ್ಪದ ಜೊತೆ ಮಿಕ್ಸ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ನೀಟಾಗಿ ಈ ರೀತಿ ಕೈ ಆಡ್ತಾ ಬರ್ತಾ ಇದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಹೀಗೆ ಮಾಡ್ಕೊಳ್ತಾ ಬನ್ನಿ, ಇಲ್ಲ ತಳ ಹತ್ಬಿಡುತ್ತೆ ಅದು. ಹೈ ಫ್ಲೇಮ್ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ. ನೋಡಿ, ಈಗ ತುಪ್ಪ, ಮಿಲ್ಕ್ ಪೌಡರು, ಸಕ್ಕರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಹೀಗೆ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಸೈಡಲ್ಲೆಲ್ಲ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಅದನ್ನೆಲ್ಲ ಹಾಗೆ ಸ್ಕ್ರೇಪ್ ಮಾಡ್ಕೊಳ್ತಾ ತನ್ನಿ, ಇಲ್ಲಾಂದರೆ ಸುತ್ತ ಗಟ್ಟಿಯಾಗಿಬಿಡುತ್ತೆ. ಅದು ಆಮೇಲೆ ಪೇಪರ್ ಥರ ಬಂದುಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಹೀಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇದೊಂದು 8 ರಿಂದ 10 ನಿಮಿಷ ಆದರೂ ಟೈಮ್ ತೊಗೊಳುತ್ತೆ. ನೋಡಿ, ಈ ರೀತಿ ಆಗಿ ಚೆನ್ನಾಗಿ ತಳ ಬಿಡ್ತಾ ಬರಬೇಕು. ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ ಮಾತ್ರ ಮೀಡಿಯಮಲ್ಲಿರಲಿ, ಹೈ ಮಾಡಬೇಡಿ. ನೋಡಿ, ಈಗ ಪರ್ಫೆಕ್ಟಾಗಿ ಆಗಿದೆ. ಈಗ ತಳ ಬಿಡ್ತಾ ಬರುತ್ತೆ. ನೋಡಿ, ಈಗ ನಾವು ಸ್ಪ್ಯಾಚುಲಾನ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಎಲ್ಲ ಒಂದಾಗಿ ಬರುತ್ತೆ. ನೋಡಿ, ಒಂದೇ ಕಡೆ ಸಿಗ್ತಾ ಇರುತ್ತಲ್ಲ, ಇಷ್ಟಾದರೆ ಸಾಕು, ಪರ್ಫೆಕ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಪರ್ಫೆಕ್ಟಾಗಿ ಆಗಿದೆ. ಈಗ ನಾನೊಂದು ಕೇಕ್ ಟಿನ್ಗೆ ಒಂದು ಸ್ವಲ್ಪ ಆಗುವಷ್ಟು ಬಟರ್ ಪೇಪರು ಮತ್ತು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವುದಾದ್ರು ಪ್ಲೇಟಲ್ಲಿ ಕೂಡ ಹಾಕ್ಕೊಬೋದು. ನೋಡಿ, ಈಗ ನೀಟಾಗಿ ಅದಕ್ಕೆ ಬಗ್ಸ್ಕೊಂಬಿಡೋಣ. ಅದು ಆರಾಮಾಗಿ ಬಂದ್ಬಿಡುತ್ತೆ, ತಳ ಎಲ್ಲ ಬಿಟ್ಟು ಬರುತ್ತೆ. ನೀಟಾಗಿ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಟ್ಯಾಪ್ ಮಾಡಿ, ಆಗ ನೀಟಾಗಿ ಬರ್ಫಿ ಥರ ಅದು ಕೂರುತ್ತೆ. ಅದ್ರ ಮೇಲ್ಗಡೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋಂತಹ ಬಾದಾಮ್ ಮತ್ತು ಪಿಸ್ತಾ ಹಾಕ್ಕೋತಾ ಇದ್ದೀನಿ. ಈ ರೀತಿ ಹಾಕಿದ್ಮೇಲೆ ಇನ್ನೊಂದ್ಸತಿ ಅದನ್ನ ಟ್ಯಾಪ್ ಮಾಡ್ಕೊಳ್ಳಿ, ಅದು ನೀಟಾಗಿ ಅದಕ್ಕೆಲ್ಲ ಸ್ಟಿಕ್ ಆಗಲಿ ಅಂತ. ಹೀಗೆ ಮಾಡಿದ್ದಾದಮೇಲೆ ಇದನ್ನ ಫ್ರಿಜ್ಜಲ್ಲಿ ಏನಿಲ್ಲ ಅಂದರೂ ಒಂದು 6 to 8 hours ಆದರೂ ಇದನ್ನ ಇಟ್ಟಿರಬೇಕು. ಡೀಪ್ ಫ್ರೀಸರಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ನೋಡಿ, ಈಗ ಪರ್ಫೆಕ್ಟಾಗಿ ಆಗಿದೆ. ನಾನೊಂದು 8 hours ಇಟ್ಟಿದೆ. ಇದನ್ನ ಕಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಸುತ್ತಾನು ಇದಕ್ಕೆ ಈ ರೀತಿ ಚಾಕುನ ಆಡಿಸಿ ಆಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅದನ್ನ ಕಟ್ ಮಾಡ್ಕೊಬೋದು. ನೀವು ಈಗ ರೆಸಿಪಿನ ಟ್ರೈ ಮಾಡಿ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಬರೀ ಇದನ್ನ ಮಿಕ್ಸಿಂಗಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 8 to 10 minutes. ಅದು ಮಿಕ್ಸ್ ಮಾಡ್ಕೊಡ್ತೀವಲ್ಲ ಆ ಟೈಮಲ್ಲಿ ಮಾತ್ರ ಅದು ಸ್ವಲ್ಪ ಟೈಮ್ ತೊಗೊಳ್ಳೋದು. ಇಲ್ಲ ಅಂದರೆ ತುಂಬ ಸಿಂಪಲ್, ಫೇಲೇ ಆಗಲ್ಲ ಈ ರೆಸಿಪಿ, ಅಷ್ಟು ಚೆನ್ನಾಗಿರುತ್ತೆ. ರುಚಿ ಕೂಡ ಸೂಪರ್ ಆಗಿದೆ. ನೀವಂತೂ ಖಂಡಿತ ಟ್ರೈ ಮಾಡಬೇಕು. ನೋಡಿ, ಏನು ಪರ್ಫೆಕ್ಟಾಗಿ ಆಗಿದೆ. ಅಂಗಡಿಲೆಲ್ಲ ಸಿಗುತ್ತಲ್ಲ ಸ್ವೀಟ್ ಬಾಕ್ಸಲ್ಲಿ ಮಿಲ್ಕ್ ಬರ್ಫಿ, ಅಷ್ಟೇ ರುಚಿಯಾಗಿದೆ, ಅಷ್ಟೇ ಪರ್ಫೆಕ್ಟಾಗಿ ಕೂಡ ಬರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಬರಿಬೇಡಿ. ಹೀಗೆ ಸಿಂಪಲ್ ಆಗಿರೋ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.